ಪರಿಸರ ಪ್ರೇಮಿ, ದೇಶದ ಆರೋಗ್ಯಕರ ಬೆಳವಣಿಗೆಗೆ ಪೂರಕವಾದಂಥ ಸಾಲುಮರದ ತಿಮ್ಮಕ್ಕನವರು 114 ವರ್ಷಗಳ ಕಾಲ ಸುದೀರ್ಘ ಜೀವನವನ್ನು ಕಳೆದಿದ್ದಾರೆ. ಅವರ ಆರೋಗ್ಯದ ಗುಟ್ಟು ಅವ್ರು ಮಾಡ್ತಾ ಇದ್ದಂಥ ಒಳ್ಳೆಯ ಸೇವೆ. ಇವತ್ತು ಅವರು ಪದ್ಮಶ್ರೀ ಪುರಸ್ಕೃತರಾಗಿದ್ದಾರೆ. ದೇಶದಲ್ಲಿ 100 ಮಹಿಳೆಯರಲ್ಲಿ ಒಬ್ಬರಿದ್ದಾರೆ. ರಾಷ್ಟ್ರದ ಪ್ರಧಾನಮಂತ್ರಿಗಳು, ನಮ್ಮೆಲ್ಲರ ನೆಚ್ಚಿನ ಶ್ರೀ ನರೇಂದ್ರ ಮೋದಿಯವರು ಅವರ ಕಾರ್ಯವೈಖರಿಯನ್ನು ಮನಗೊಂಡು ಅವರಿಗೆ ಪದ್ಮಶ್ರೀ ಪುರಸ್ಕೃತ ನೀಡೋದ್ರ ಜೊತೆಯಲ್ಲಿ ದೇಶದ 100 ಮಹಿಳೆಯರಲ್ಲಿ ಒಬ್ಬರು ಅನ್ನೋದನ್ನು ಕೂಡ ಗುರುತಿಸಿ ಅವರಿಗೆ ಗೌರವವನ್ನು ಕೊಟ್ಟಿದ್ದಾರೆ. ನಾನು ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತೀನಿ, ಅವರ ಆತ್ಮಕ್ಕೆ ಶಾಂತಿ ಕೋರೋಣ. ಮತ್ತೊಮ್ಮೆ ಸಾಲುಮರದ ತಿಮ್ಮಕ್ಕನವರು ಹುಟ್ಟು ಬರಲಿ. ತನ್ನ ಮೂಲಕ ಅವರ ಸಾಕು ಮಗ ತುಂಬ ಚೆನ್ನಾಗಿ ನೋಡ್ಕೊಂಡಿದ್ದಾನೆ. ಅವನಿಗೂ ಕೂಡ ಅವರ ಆಶೀರ್ವಾದ ಸದಾ ಇರಲಿ ಅನ್ನೋ ಪ್ರಾರ್ಥನೆ ಮಾಡಿ, ಇಂಥ ಅತಿ ಮುಖ್ಯ ವ್ಯಕ್ತಿಗಳು ರಾಜ್ಯದಲ್ಲಿ, ದೇಶದಲ್ಲಿ ತಮ್ಮ ಕರ್ತವ್ಯವನ್ನು ದೇಶಕ್ಕೋಸ್ಕರವಾಗಿ ಸಮರ್ಪಣೆ ಮಾಡುವ ಇಂಥ ದೊಡ್ಡವರ ಸಾಲಿನಲ್ಲಿ ನಮ್ಮವರೇ ಆದಂಥ ಸಾಲುಮರದ ತಿಮ್ಮಕ್ಕನವರು ಕೂಡ ಸೇರ್ಪಡೆ ಆಗಿದ್ದಾರೆ. ಮತ್ತೊಮ್ಮೆ ಅವ್ರಿಗೆ ಭಗವಂತ ಅವ್ರಿಗೆ ಶಾಂತಿ ನೀಡಲಿ. ಇಂಥ ನೋವನ್ನು ತಡ್ಕೊಳ್ಳೋದಕ್ಕೆ ಅವ್ರ ಕುಟುಂಬಕ್ಕೆ ಶಕ್ತಿ ಕೊಡಲಿ ಅಂತ ದೇವರ ಪ್ರಾರ್ಥನೆ ಮಾಡ್ತೀನಿ. ಸಾಲುಮರದ ತಿಮ್ಮಕ್ಕ ಮತ್ತೊಮ್ಮೆ ಹುಟ್ಟು ಬರಲಿ ಅಂತ ಭಗವಂತ ಪ್ರಾರ್ಥನೆ ಮಾಡ್ತೀನಿ.